ದರ್ಶನ್ ಸ್ಟೈಲ್ನಲ್ಲಿ ಪೊಲೀಸ್ ಅಪ್ಪನಿಂದ ಹೆಂಡತಿಗೆ ಟಾರ್ಚರ್ ಆಗಿದೆ. ಮಾಸ್ ಡೈಲಾಗ್ ಹೊಡೆದು ಪತ್ನಿಗೆ ಕಾನ್ಸ್ಟೇಬಲ್ ಕಿರುಕುಳ ಕೊಟ್ಟಿದ್ದಾರೆ. ದರ್ಶನ್ ಮೂವಿಯ ಹಾಡು ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೆಂಡತಿಗೆ ಮೆಸೇಜ್ ಮಾಡಿದ್ದಾನೆ ಕಾನ್ಸ್ಟೇಬಲ್. ವರದಕ್ಷಿಣೆಗೆ ಡಿಮ್ಯಾಂಡ್, ಮಕ್ಕಳಾಗ್ತಾ ಇಲ್ಲ ಅಂತ ಟಾರ್ಚರ್ ಕೊಡೋದು. ಹಣಕ್ಕಾಗಿ ಪ್ರತಿನಿತ್ಯ ಕಾನ್ಸ್ಟೇಬಲ್ ಮಚೇಂದ್ರ ಪತ್ನಿಗೆ ಕಿರುಕುಳ ಕೊಟ್ಟಿದ್ದಾನೆ. ಬೀದರ್ ಚಿಟಗುಪ್ಪ ಮೂಲದ ಕಾನ್ಸ್ಟೇಬಲ್ ಈತ. 30 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ರು. ಆತನ ಹಣದ ದಾಹ ಮಾತ್ರ ತೀರ್ತಾ ಇಲ್ಲ. ಬೆಂಗಳೂರಿನ ಮೈಕೋ ಲೇಔಟ್ ಟ್ರಾಫಿಕ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದೆ. 19 ತಿಂಗಳಿನಿಂದ ಬೆಂಗಳೂರಿನಲ್ಲಿ ಗಂಡ ಹೆಂಡತಿ ಇಬ್ರು ಸಂಸಾರ ಮಾಡ್ತಿದ್ದಾರೆ. ಪತ್ನಿ ಹಾಗೂ ಪತಿ ಮಚೇಂದ್ರನ ನಡುವೆ ಪ್ರತಿದಿನ ವರದಕ್ಷಿಣೆ ಸಂಘರ್ಷ ನಡೀತಾನೆ ಇದೆಯಂತೆ. ಹುಷಾರಿಲ್ಲ ಅಂತ ಹೆಂಡತಿಯನ್ನ ತವರು ಮನೆಯಲ್ಲಿ ಈತ ಬಿಟ್ಟಿದ್ದ. 15 ತಿಂಗಳಾದರೂ ಪತ್ನಿಯನ್ನ ಕರೆದುಕೊಂಡು ಹೋಗಿಲ್ಲ. ಪತಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿ ಮಾನಸಿಕವಾಗಿ ಈತ ಹಿಂಸೆ ಕೊಡ್ತಾ ಇದ್ನಂತೆ. ಅಕ್ಕನ ಮಗಳ ಜೊತೆನೆ ಮದುವೆ ಮಾಡಿಕೊಳ್ಳಲು ಕಾನ್ಸ್ಟೇಬಲ್ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಮತ್ತೊಂದು ಮದುವೆಗೆ ಪೊಲೀಸರಿಗೆ ದೂರು ನೀಡಿದ್ರೆ ಕೇಸ್ ದಾಖಲಿಸಿಕೊಳ್ಳೋದಿಕ್ಕೆ ಹಿಂದೇಟು ಕೂಡ ಹಾಕ್ತಿದ್ದ. ನಮ್ಮ ಮದುವೆ ಆಗಿರೋದು 2022 ಡಿಸೆಂಬರ್ 14. ಅವರು ಒಟ್ಟ 3 ಇಯರ್ಸ್ ಆಗಿರೋದು. ಅವರು ನನಗೆ 1.5 ವರ್ಷ ಚೆನ್ನಾಗಿ ಇಟ್ಕೊಂಡಿದ್ರು. ಆಮೇಲೆ ಎಲ್ಲ ಡೌರಿ ಹರಾಸ್ಮೆಂಟ್ ಮಾಡ್ತಾ ಇದ್ದಿದ್ರು. ಅಂದರೆ ಮನೆಯವರೆಲ್ಲ ನಮ್ಮ ನಾದಿನಿಯವರು ಸವಿತಾ ಅಂತ, ಮತ್ತು ಅವ್ರ ನಾದಿನಿಯವ್ರ ಮನೆಯವರು ಬಸವರಾಜ, ಮತ್ತು ಅವ್ರ ಅಣ್ಣ ಅನಿಲ, ಅವ್ರ ಅಮ್ಮ ಮೈನಾಬಾಯಿ ಅಂತ ಹೇಳಿ, ಮತ್ತು ಏನಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಚೆನ್ನಾಗಿ ನೋಡ್ಕೊಳ್ಳಂಗಿಲ್ಲ ನಮ್ಮ ಅಮ್ಮಗೆ, ಇದು ಅದು ಅಂತ ನೆಪ ಮಾಡ್ತಾಯಿದ್ರು. ನಾವು ಪರ್ಸ್ನಲಾಗಿ ಕೇಳಿದ್ರೆ ನಮ್ಮ ಡೌರಿ ಬೇಕು, ಇದು ಅದು ಅಂತ ಹೇಳಿ ನಮ್ಮನ್ನು ಹರಾಸ್ಮೆಂಟ್ ಮಾಡ್ತಾಯಿದ್ದಿದ್ರು. ಒಟ್ಟಾರೆ ಎಲ್ಲಿ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಓದಿದ್ರು ಅವರಿಗೆ ಒಂಥರ ಏನೋ ಸಪೋರ್ಟ್ ಮಾಡ್ತಿದ್ರು. ನಾವು ನಮ್ಮನ್ನು ಡೌರಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನೀವು ಕೇಸ್ ಹಾಕೊಳ್ರಿ ಅಂತ ಹೇಳಿದ್ರೆ ಇನ್ನೂವರೆಗೂ ಏನು ಹಾಕೊಳ್ಳೋಕ್ಕೆ ರೆಡಿ ಇಲ್ಲ. ಅವರು ಅಕ್ಕನ ಮಗಳಿಗೆ ಮಾಡ್ಕೋಬೇಕಂತ ಹೇಳಿ ಆ ವಿಚಾರಣೆ ಮಾಡಿ ಅಲ್ಲಿಂದು ನಮ್ಮ ಮಗಳಿಗೆ ತ್ರಾಸು ಕೊಡ್ಲಾಕತ್ತೀರ. ರಾಷನ್ ತರಲ್ಲ, ಯಾವುದೇ ನೀರು ತರಲ್ಲ, ನೀರು ಕರ್ದು ತೊಗೊಂಡು ಕುಡಿಬೇಕ್ರಿ, ಅಲ್ಲಿ ನೀರು ತಂದು ಕೊಡಲ್ಲ. ಆ ಥರ ಅವರಿಗೆ ತಕ್ಲೀಫ್ ಕೊಟ್ಕೋತಾ ತಂದು ನನಗೆ ಆಯಿತು, ನನಗೆ ಆರಾಮಿಲ್ಲ, ನನಗೆ ಇದು ಜ್ವರ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ ಅಂಥೇಳಿ ಚಿಟಗುಪ್ಪದಲ್ಲಿ ಬಂದು ನಮ್ಮ ಮಗಳಿಗೆ ತ್ರಾಸು ಕೊಟ್ಟು ರಾತ್ರಿ ಆಗೋತ್ತು ಸಾಯಂಕಾಲ ಆಕಿ ಎಲ್ಲರೂ ಕೂಡಿ ಟಾರ್ಚರ್ ಮಾಡಿ ತಕ್ಲೀಫ್ ಕೊಟ್ಟು, ಮತ್ತು ನನಗೆ ಏನಂದ್ರು, ನಿಮ್ಮ ಮಗಳಿಗಾದರೆ ಕರ್ಕೊಂಡು ಹೋಗ್ರಿ, ನಾನು ಹುಷಾರಾಗಿನೋ ಅಂತರ ನಿಮ್ಮ ಮಗಳಿಗೆ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಗಾಪೋಲ್ ಮಾಡಿ ನನಗೆ ಮಗಳಿಗೆ ಕಳಿಸ್ಕೊಟ್ಟು, ಮತ್ತು ಏನಂದರೆ ಆಯಿತು ಹಿಂದಿನ ಸರಿ ಕಳಿಸ್ಕೊಟ್ಟಿನ ನಂತರ ಎಲ್ಲ ಫೋನ್ ಬ್ಲಾಕ್ ಲಿಸ್ಟಿನಾಗ ಹಾಕಿದ್ರು. ನಾ ಬೇರೆ ಫೋನಲ್ಲಿ ಮಾತಾಡ್ಲಿಕ್ಕೆ ಹೋದರೆ, ಆಯ್ತಪ್ಪ ನೀನು ಮತ್ತು 14 ತೊಲೆ ಬಂಗಾರ ಕೊಡಬೇಕು, ಮತ್ತೇನದ 10 ಲಕ್ಷ ರೂಪಾಯಿ ಹೊಂಡ ಕೊಡಬೇಕು, ಆಮೇಲೆ ನಿಮ್ಮ ಹುಡುಗಿಗೆ ಒಯ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.